ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಸತ್ ರಾಲೆನ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ ಮಾತನ್ನು ಕೂಡ ಆಡಿದ್ದಾರೆ. ಅದ್ರ ಬಗ್ಗೆ ನಾನು ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಇದ್ದೀನಿ. ಅಂಡ್ ರೀಸೆಂಟ್ ಆಗಿ ನಮ್ಮ ಸತ್ ರಾಲೆನ್ಸ್ ಅವರು ರಸಲ್ ಮೇನಿಯಾ 40ಯ ಒಂದು ಸಿನಾರಿಯೋ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ರಸಲ್ ಮೇನಿಯಾ 40ಯ ನೈಟ್ 2 ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗಿ ಸೆಲೆಬ್ರೇಷನ್ ಆಗಬೇಕಾದ್ರೆ ಸೆತ್ ರಾಲೆನ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟಾಗ ಸೆತ್ ರಾಲೆನ್ಸ್ ಅವರು ರಿಂಗ್ ಸೈಡ್ ಅಲ್ಲಿ ನಿಂತ್ಕೊಂಡು ಕೋಡಿ ರೋಡ್ಸ್ ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಅವರಿಗೆ ಹೇಗೆ ಫೀಲ್ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಅಲ್ಲಿ ಇದ್ದಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇತ್ತು. ಆ್ಯಂಡ್ ಅಷ್ಟೇ ಜಲಸಿ ಕೂಡ ನಾನು ಪಡ್ತಾ ಇದ್ದೆ. ಯಾಕಂದರೆ 10 ವರ್ಷದಿಂದ ನನ್ನ ಆಸೆ ಏನಾಗಿತ್ತಪ್ಪ ಅಂದರೆ, ನಾನು ಆ ಒಂದು ಸ್ಥಾನದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಬಟ್ ಇಷ್ಟು ವರ್ಷ ರೋಮನ್ ರೈನ್ಸ್ ಅವರು ಆ ಒಂದು ಸ್ಥಾನದಲ್ಲಿದ್ದರು. ಆ್ಯಂಡ್ ರೋಮನ್ ರೈನ್ಸ್ ಅವರು ಸ್ವಲ್ಪ ಕೆಳಗಡೆ ಇಳಿದ ಕೂಡಲೇ ಕೋಡಿ ರೋಡ್ಸ್ ಎಲ್ಲಿಂದನೋ ಬಂದು ಆ ಒಂದು ಸ್ಥಾನಕ್ಕೆ ಇರ್ತಾನೆ. ನಿಜವಾಗ್ಲೂ ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಒಂದು ರೀತಿಯಲ್ಲಿ ಹೇಳೋದಾದರೆ ಅವರಿಬ್ಬರು ಕೂಡ ಹಾರ್ಡ್ ವರ್ಕ್ನ ಮಾಡಿದ್ದಾರೆ. ಆ್ಯಂಡ್ ರೋಮನ್ ರೈನ್ಸ್ 10 ವರ್ಷದಿಂದ ಮೇನ್ ಇವೆಂಟ್ ಗಾಯ ಆಗಿದ್ನಲ್ಲ, ಅವನು ನನ್ನಿಂದ ಮಾತ್ರ ಆ ಒಂದು ಸ್ಥಾನಕ್ಕೆ ಇರೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾನೇ ಅವನನ್ನ ಆ ರೀತಿ ಎಸ್ಟಾಬ್ಲಿಷ್ ಮಾಡಿದ್ದು. ಆ್ಯಂಡ್ ಒಂದು ರೀತಿಯಲ್ಲಿ ಕೋಡಿ ರೋಡ್ಸ್ ಅವರ ವಿಚಾರಕ್ಕೆ ಮಾತಾಡೋದಾದ್ರೆ, ಕೋಡಿ ರೋಡ್ಸ್ ಅವರು ಕೂಡ ಬೇರೊಂದು ಕಂಪನಿಯಿಂದ WWE ಮತ್ತೊಮ್ಮೆ ರಿಟರ್ನ್ ಆದಾಗ ಅವನನ್ನ ಮೊದಲು ಫೇಸ್ ಮಾಡಿದ್ದು ನಾನು. ಸೊ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನಾನೇ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಆದರೂ ಕೂಡ ಒಂದು ರೀತಿ ಗಿಲ್ಟ್ ಕಾಣಿಸ್ತಾ ಇದೆ, ಒಂದು ರೀತಿ ಜಲಸಿ ನನ್ನಲ್ಲಿ ಆಗ್ತಾ ಇದೆ. ಬಟ್ ಅದನ್ನೆಲ್ಲದನ್ನು ಕೂಡ ಸೈಡಿಗೆ ಇಟ್ಟರೆ ನಾನು ಓಕೆ ಇದ್ದೀನಿ, ನಾನು ಈ ಒಂದು WWE ಪಾರ್ಟ್ ಆಗಿರೋದು ನನಗೆ ಖಂಡಿತವಾಗ್ಲೂ ಖುಷಿ ಇದೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ನಿಜವಾಗ್ಲೂ ಗೈಸ್, ನಮ್ಮ ಸೆತ್ ರಾಲೆನ್ಸ್ ಅವರಿಗೆ WWE ಅಲ್ಲಿ ಸಿಕ್ಕಬೇಕಾದಂತಹ ಸ್ಥಾನ ಇನ್ನೂ ಕೂಡ ಅವರಿಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಅವರು ಮೇನ್ ಇವೆಂಟ್ ಲೆವೆಲ್ ಸೂಪರ್ ಸ್ಟಾರೇ, ಬಟ್ ಒಂದು ರೀತಿ ಫೇಸ್ ಆಫ್ ದ ಕಂಪನಿ, ರಸಲ್ ಮೇನಿಯಾ ಮೇನ್ ಇವೆಂಟರು, ಪ್ರತಿ ವರ್ಷ ರಸಲ್ ಮೇನಿಯಾನ ಗ್ಯಾರಂಟಿ ಮೇನ್ ಇವೆಂಟ್ ಮಾಡ್ತಾರೆ ಅನ್ನೋ ಒಂದು ರೇಂಜಿಗೆ ಸೂಪರ್ ಸ್ಟಾರ್ಸ್ಗಳು ಇರ್ತಾರಲ್ಲ, ಆ ರೇಂಜಿಗೆ ಇನ್ನೂ ಕೂಡ ನಮ್ಮ ಸೆತ್ ರಾಲೆನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಇದಕ್ಕೆ ಕ್ರೌಡ್ಸ್ಗಳು ಕೂಡ ಕಾರಣ ಅನ್ಕೋತೀನಿ. ಯಾಕಂದ್ರೆ ಕ್ರೌಡ್ ಕೂಡ ಸೆತ್ ರಾಲೆನ್ಸ್ ಅವರಿಗೆ ಆ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ಬಗ್ಗೆ. ಲಿಟರಲಿ ಗೈಸ್, ರಸಲ್ ಮೇನಿಯಾ 41 ಬಗ್ಗೆ ದಿನೇ ಹೊಸ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಈಗ ಇನ್ನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, WWE ಅವರು ರಸಲ್ ಮೇನಿಯಾ 41ಗೆ ಈಗಾಗಲೇ 2 ಮೇನ್ ಚಾಂಪಿಯನ್ಶಿಪ್ ಮ್ಯಾಚಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಅಂದ್ರೆ ಡಿಸ್ಕಷನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮ್ಯಾಚಸ್ಗಳನ್ನು ಕೂಡ ನಾವು ರಸಲ್ ಮೇನಿಯಾಗೆ ಮಾಡಿಸೋಣ ಅಂತ. ಮೊದಲನೇದಾಗಿ ಅಫ್ಕೋರ್ಸ್ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ WWE ಚಾಂಪಿಯನ್ಶಿಪ್ಗೆ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ. ಅಂಡ್ ಈಗ ಹೊಸದಾಗಿ ಗಂತರ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ಕೊಡೋಣ ಅಂತ ಡಿಸ್ಕಷನ್ಸ್ಗಳನ್ನ ನಡೆಸ್ತಾ ಇದ್ದಾರಂತೆ. ಅಫ್ಕೋರ್ಸ್ ಪ್ಲಾನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ನೋಡೋಣ ಗೈಸ್, ಫೈನಲ್ ಆಗಿ ಯಾವ ಪ್ಲಾನ್ಸ್ಗಳನ್ನ WWE ಅವರು ಕನ್ಫರ್ಮ್ ಮಾಡಿ ಇಡ್ತಾರೆ ಅಂತ. ಅಂಡ್ ಎಸ್ಪೆಷಲಿ ಲೋಗನ್ ಪಾಲ್ ಹಾಗೆ ಗಂತರ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಸ್ವಲ್ಪ ಡೌಟ್ ಇದೆ. ಆದರೂ ಕೂಡ ಲೋಗನ್ ಪಾಲ್ ಅವರು ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ನ ಗೈನ್ ಮಾಡ್ತಾರೆ ಅನ್ನೋ ಒಂದು ರೀಸನಿಗೆ ಅವರಿಗೆ ಆಪರ್ಚುನಿಟಿನ ಕೊಡಬಹುದು. ನನ್ನ ಪ್ರಕಾರ ಈ ಒಂದು ವರ್ಷ ಲೋಗನ್ ಪಾಲ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ನ ಗೆಲ್ತಾರೆ ಅಂತ ಅನ್ಕೋತೀನಿ. ಈಗ ಅದು ರಸಲ್ ಮೇನಿಯಾದಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ನಾ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಲಕಾಯ ಬ್ಲಾಕ್ ಅಂದ್ರೆ ಅಲಿಸ್ಟರ್ ಬ್ಲಾಕ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಇವರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಇವರ AEW ಕಾಂಟ್ರಾಕ್ಟ್ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಎಕ್ಸ್ಪೈರ್ ಆಗುತ್ತಂತೆ. ಸೊ ಎಕ್ಸ್ಪೈರ್ ಆಗಿದ ಕೂಡಲೇ ಪಕ್ಕ ಇವರು WWE ಬರ್ತಾರೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಫೇವರೇಟ್ ಗಾಯ್ಗಳಲ್ಲಿ ಇವರು ಕೂಡ ಒಬ್ರು. ಸೊ AEW ಕಂಪನಿಗೆ ಆತುರತೆಯಿಂದ ಹೋದ್ರು, ಬಟ್ ಎಕ್ಸ್ಪೈರ್ ಆದ ಕೂಡಲೇ ಇವರು ನಮಗೆ 100% WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬೇಬಿ ಫೇಸಸ್ ಅನ್ನೋ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಜಾನ್ ಸಿನಾ ಅವರ ಬಗ್ಗೆ ಮಾತಾಡ್ತಾರೆ. ಅಂಡ್ ಜಾನ್ ಸಿನಾ ಅವರ ಜೊತೆ ನಾನೊಂದು ಮ್ಯಾಚ್ ಆಡೋದಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು WWE ಕಂಪನಿಯಲ್ಲಿ ಜಾನ್ ಸಿನಾ ಅವರ ಜೊತೆ ರಿಂಗ್ ಶೇರ್ ಮಾಡ್ಕೋಬೇಕು. ಅಂಡ್ ಅದೇ ರೀತಿ ಜಾನ್ ಸಿನಾ ಅವರ ಜೊತೆ ನಾನು ಒಂದು ಪ್ರೋಮೋನು ಕೂಡ ಕಟ್ ಮಾಡಬೇಕು. ಇದು ನನ್ನ ಆಸೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿ, ಏನೇ ಆಗಲಿ ಆ ಎರಡೂ ಆಸೆಗಳು ಏನಾದರೂ ಈಡೇರಲಿಲ್ಲ ಅಂದ್ರೆ ಅಫ್ಕೋರ್ಸ್ ರಾಯಲ್ ರಂಬಲ್ ಮ್ಯಾಚ್ಗೆ ನಾನು ಎಂಟ್ರಿನ ಕೊಡ್ತಾ ಇದ್ದೀನಿ. ಜಾನ್ ಸಿನಾ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ಅಲ್ಲಿ ನಾನು 100% ಜಾನ್ ಸಿನಾ ಅವ್ರನ್ನ ಇಂಜುರಿ ಮಾಡ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಸೊ ಪಾಸಿಬಲ್ ಡ್ರೂ ಮ್ಯಾಕೆಂಟೈರ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ಕೂಡ ನಮಗೆ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ಯಾಡ್ ಬ್ಲೇಡ್ ಅಲ್ಲಿ ನಮಗೆ ಗೋಲ್ಡ್ಬರ್ಗ್ ಅವರ WWE ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ಗೋಲ್ಡ್ಬರ್ಗ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ 2025
ಇದರಲ್ಲಿ ನಾನು ನನ್ನ ರಿಟೈರ್ಮೆಂಟ್ ಮ್ಯಾಚಲ್ಲಿ ರೆಸಲ್ ಮಾಡ್ತಾ ಇದ್ದೀನಿ ಅಂತ. ಗೊತ್ತಿಲ್ಲ ನಮ್ಮ ಗೋಲ್ಡ್ಬರ್ಗ್ ಅವರು ಕೇವಲ ಒಂದು ಮ್ಯಾಚಲ್ಲಿ ರೆಸಲ್ ಮಾಡ್ತಾರೋ ಅಥವಾ ಒಂದು 2-3 ಮ್ಯಾಚಲ್ಲಿ ರೆಸಲ್ ಮಾಡಿ ಅದಾದಮೇಲೆ ಅವರು ರಿಟೈರ್ಡ್ ಆಗ್ತಾರೋ ಅಂತ. ಏನೇ ಆಗಲಿ ಗಾಯ್ಸ್, ಗೋಲ್ಡ್ಬರ್ಗ್ ಅವರ ರಿಟರ್ನ್ ಡಬ್ಲ್ಯೂ ಕನ್ಫರ್ಮ್ ಆಗಿದೆ. ಆ್ಯಂಡ್ ಅವರು 27ನೇ ತಾರೀಕಿನ ಮಂಡೇ ನೈಟ್ ರೋಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾಕಂದರೆ ಡಬ್ಲ್ಯೂ ಅವರು 27ನೇ ತಾರೀಕಿನ ಮಂಡೇ ನೈಟ್ ರೋಗೆ ಗೋಲ್ಡ್ಬರ್ಗ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಗೈಸ್, 27ನೇ ತಾರೀಕಿನ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದರೆ ಆ ಒಂದು ಮಂಡೇ ನೈಟ್ ರೋನು ಕೂಡ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬುಕ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ರೋಮನ್ ರೈನ್ಸ್ ಅವರ ಸೆಲೆಬ್ರೇಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ರಾಕ್ ಅವರು ಕೂಡ ಬರ್ಬೋದು ಅಂತ ರೂಮರ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಈಗ ಗೋಲ್ಡ್ಬರ್ಗ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಆ ಒಂದು ಮಂಡೇ ನೈಟ್ ರೋಗೆ ಅನೌನ್ಸ್ ಮಾಡಿರೋದ್ರಿಂದ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಆ ಒಂದು ಮಂಡೇ ನೈಟ್ ರೋನ ಮಾಡಬಹುದು. ಗೋಲ್ಡ್ಬರ್ಗ್ ಅವರು ಮಂಡೇ ನೈಟ್ ರೋಗೆ ಬಂದು ಏನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಪ್ರಾಬಬ್ಲಿ ಅವರು ಕೂಡ 30 ಮೆನ್ ರಾಯಲ್ ರಂಬಲ್ ಮ್ಯಾಚಿಗೆ ತನ್ನ ನೇಮ್ನ ಅನೌನ್ಸ್ ಮಾಡಬಹುದು. ನಾನು ಕೂಡ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದೀನಿ ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.